ಮೈಸೂರು ಪಾಕ್ನ ಶುರು ಮಾಡಿದಾರೆ ಯಾರು ಮೊದಲು? ತಾತನೇ. ಯಾರು ನಿಮ್ ತಾತನ ಹೆಸರು? ಅದೇ ಕಾಕ ಸುಮಾರತ್ನವ್ರೆ ಎಲ್ಲಿ? ಅರಮನೆಯಲ್ಲಿ. ಯಾಕೆ ಮಾಡಿದ್ರಂತ? ಅಲ್ಲಿಗೆ ಸ್ವೀಟು ಅವರೇ ಸ್ವೀಟ್ ಮಾಡ್ತಿದ್ರಲ್ಲ, ವೆರೈಟೀಸ್ ಎಲ್ಲ ಅಡುಗೆ ಮಾಡೋರೆ ಬೇರೆ, ಸ್ವೀಟ್ ಮಾಡೋರೆ ಬೇರೆ, ಬಿಸ್ಕೆಟು, ಸೋಡಾ ಲೆಮ್ಸ್ ಎಲ್ಲ ಅಲ್ಲೇ ಮಾಡ್ತಿದ್ರು. ನನಗೆ ಗೊತ್ತಿದ್ದಂಗೆ ನಾವು ಹೋಗ್ತಿದ್ವು, ಒಳಗಡೆ ಹೋಗ್ತಿದ್ದೋ, ಹೆಂಗಸುಗಳು ಇರ್ತಿದ್ರು, ಅವೇರ್ಗಳು ಬಂದ್ಬಿಟ್ಟು ಊರಿನವ್ರ ಕೆಲಸದಲ್ಲಿ ಇಸ್ಕೊಂಡಿದ್ರು. ತಿಂಗಳಿಗೆ ವರ್ಷಕ್ಕೊಂದ್ಸತಿ ಕಳಿಸಾರು ಊರಿಗೆ, ತಿಂಗಳಿಗೆ ಅದೆಷ್ಟೋ ದುಡ್ಡು ಕೊಡ್ತಿದ್ರು. ಆಮೇಲೆ ಪಡಿ ಅಕ್ಕಿ ಅಂತ ಕೊಡ್ತಿದ್ರು ಅವ್ರಗಳಿಗೆ, ಹೆಂಗಸುಗಳಿಗೆ. ಅದನ್ನ ಮಾರ್ಬಿಟ್ಟು ಹೋಯ್ತಿದ್ರು, ಊರಿಗೆ ಹೊತ್ಕೊಂಡು ಹೋಗಕ್ಕಾಗಲ್ಲ ಅಂತ. ದೊಡ್ಡ ಪಡಿ ಅಕ್ಕಿ, ಚಿಕ್ಕ ಪುಡಿ ಅಕ್ಕಿ ಅಂದ್ಬಿಟ್ಟು ಗೂಡೆಯಲ್ಲಿ ಎಲ್ಲ ಪ್ರತಿಯೊಂದು ಸಾಮಾನು ಕೊಡ್ತಿದ್ರು ಅವ್ರ ಮನೇಲಿ. ಏನೇ ಸ್ವೀಟ್ ಮಾಡ್ತಿದ್ರು ಆಗ ಅರಮನೆಯಲ್ಲಿ? ಅರಮನೆಯಲ್ಲಿ ಕೊಬ್ಬರಿ ಮಿಠಾಯಿ, ಬಾದುಷಾಯಿ ಎಲ್ಲ ಅಲ್ಲೂ ಮಾಡ್ತಿದ್ರು. ಅಂದ್ರೆ ಇದು ಯಾವಾಗ ಮಾಡಿದ್ರು ಹಾಗಾದ್ರೆ ಮೈಸೂರು ಪಾಕ್? ಮೈಸೂರು ಪಾಕ್ ಮಾಮೂಲಿ ಮಾಡ್ಕೊಡ್ತಿದ್ರಲ್ಲ, ಹಂಗ್ ಮಾಡ್ಕೊಡ್ತಿದ್ರು. ಅಂಗಡಿ ಇಟ್ಮೇಲೆ ಮೈಸೂರು ಪಾಕ ಈ ಬಾಕಿ ವೆರೈಟೀಸ್ ಎಲ್ಲ ಮಾಡೋದು. ಅಲ್ಲ, ಅದು ಮೈಸೂರು ಪಾಕ್ ಅಂತ ಹೆಸರಿಟ್ಟಿದ್ದು ಅರಮನೆಯಲ್ಲಿ. ಯಾವಾಗ? ಎಂತ ಸಂದರ್ಭ ಅದು? ಅವರು ಅರಮನೆಯಲ್ಲ ಕೆಲಸ ಮಾಡ್ತಿದ್ರಲ್ಲ, ಅವ್ ಮಾಡಕ್ ಶುರು ಮಾಡಿದ್ರು. ಅದು ವಯಸ್ಸೆಲ್ಲ ಗೊತ್ತಿಲ್ಲ. ಯಾವಾಗ ಹೆಸರಿಡ್ಬೇಕು ಅಂತ ಅನ್ನಿಸ್ತು ಅವ್ರಿಗೆ ಅಂತ? ಸ್ವೀಟ್ ಮಾಡ್ಕೊಡ್ತಿದ್ರಲ್ಲ, ಅವಾಗ ಕೇಳ್ದಾಗ ಏನು ಅಂತ ಹೇಳೋದಕ್ಕೆ ಹಿಂಗ್ ಮಾಡಿದ್ವಿ ಅಂತ ತೋರ್ಸೋದಕ್ಕೆ ಅವರು ಮೈಸೂರು ಪಾಕ್ ಅಂತ ಅವ್ರು ಹೆಸರಿಟ್ಟಿದ್ರು. ಯಾರು? ರಾಜೇ ಇಟ್ಟಿರ್ಬೇಕು, ನನ್ಗೆ ಅಷ್ಟ ನೆನಪಿಲ್ಲ. ಒಟ್ಟು ಅಲ್ಲೇ ಶುರು ಆದದ್ದು. ಅಲ್ಲಿ ಸ್ವೀಟೇ ಮಾಡ್ತಿದ್ದೆ ಅವರು. ನಮ್ ದೊಡ್ಡಪ್ಪ ಅವ್ರು ಇದು ಬಿಸ್ಕೆಟ್ಸ್ ಮಾಡೋರು ತರಾಬರಿ. ಆ ಬಿಸ್ಕೆಟ್ಸ್ ನಾನು ಈಗಲೂ ಮಾಡ್ತಾವ್ರೆ, ಎಲ್ಲದ್ರಲ್ಲಿ ನೋಡ್ತಿದ್ದೀನಿ. ಆ ಥರ ವೆರೈಟೀಸ್ ನಾನು ನೋಡೇ ಇಲ್ಲ. ಯಾವ್ದ್ರಲ್ಲಿ ಮಾಡ್ತಿದ್ರು? ಕಡಲೆ ಹಿಟ್ಟಲ್ಲಿ ಬಿಸ್ಕೆಟ್ಸ್ ಮಾಮೂಲಿ ಬೇಕ್ರಿಲಿ ಮಾಡ್ತಾರಲ್ಲ, ಅದೆಲ್ಲ ಮಾಡ್ತಿದ್ರು ಅವ್ರ ಮನೇಲಿ. ಕೈಲೇ ಮಾಡ್ತಿದ್ರ? ಅಚ್ಚೆಲ್ಲ ಏನ್ ಮಾಡ್ತಿದ್ರು? ಯಾವ್ದಕ್ಕೆ ಅಚ್ಚೆಲ್ಲ? ಅಚ್ಚೆಲ್ಲ ಕೈಲೇ ಮಾಡ್ತಿದ್ದು. ಅದೆಲ್ಲ ರವೆ ಬಿಸ್ಕೆಟು, ಬೆಣ್ಣೆ ಬಿಸ್ಕೆಟು, ಸಕ್ಕರೆ ಕುದಿಸ್ದಂಗೆ ಅದ ಬಿಸ್ಕೆಟು ಸುಮಾರು ನಾವು ಹೋಗ್ತಿದ್ವಲ್ಲ, ಅದು ತಿಂತಿದ್ದು. ನಮ್ಮ ದೊಡ್ಡಪ್ಪನೇ ಇದ್ರಲ್ಲ, ಹಂಗಾಗಿ ಬಿಸ್ಕೆಟ್ ಅದು ತಿಂತಿದ್ದು. ಈಗ ನಿಮಗ್ ಗೊತ್ತಿರಂಗೆ ಮೈಸೂರು ಪಾಕ್ ಶುರುವಾಗಿದ್ದು ಅರಮನೆಯಲ್ಲೇನೆ. ಅಂಗಡಿ ಇಟ್ಮೇಲೆ ಅಂಗಡಿಲಿ ಮಾಡಕ್ ಶುರು ಮಾಡಿದ್ರು. ಅಲ್ಲ, ಅರಮನೆಯಲ್ಲಿ ಮಾಡ್ತಿದ್ದ? ಅರಮನೆಯಲ್ಲಿ ಮಾಡಿ ಅಂಗಡಿ ಇಟ್ರೆ ಹೋಗ್ತಾ ಬರ್ತಾ ಇದ್ದಾಗ ಸಡ್ಡಕ್ಕೆ ನೋಡ್ಕೊಂಡು ಅಂಗಡಿ ಇಟ್ರಲ್ಲ ಅಶೋಕ ರೋಡ್ಲಿ, ಅದು ಟೈಮ್ ನನ್ಗೆ ನೆನಪಿಲ್ಲ. ಅಶೋಕ ರೋಡ್ ಅದು ಅಲ್ಲಿ ಮೈಸೂರು ಪಾಕ್ ಮಾಡೋದು ಶುರು ಮಾಡೋದು. ಇಲ್ಲಿ ಸ್ವೀಟ್ ಮಾಡ್ತಿದ್ರಲ್ಲ, ಹಂಗಾಗಿ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅದು ಕೆಲಸದವ್ರಿಗೆ ಇರ್ತಿದ್ರು. ಹಿಂಗೆ ಹೆಚ್ಚು ಕಡಿಮೆ ಮಾಡಿದೀನಿ ಅಂತ ಕೇಳೋದು. ಅವರೇ ಮಾಡ್ತಿದ್ರು. ಮಾಡ್ತಾ ಇರೋದ್ನೇ ಅವ್ರುಗಳು ಕೇಳ್ತಾ ಇದ್ವಿ ಹೆಚ್ಚು ಕಮ್ಮಿ ಇತ್ತು. ಯಾರು? ಮಾದಪ್ಪನವ್ರೆ? ಗೊತ್ತಾಗ್ತಿತ್ತು ಅವ್ರಿಗೆ ಇದ್ರಲ್ಲೇ ಹೆಚ್ಚು ಕಡಿಮೆ ಮಾಡಿದೀನಿ ಅಂತ ಕೇಳ್ತಿದ್ರು. ಅಂದ್ರೆ ಅಲ್ಲಿ ಮಹಾರಾಜರಿಗೆಲ್ಲ ಇಷ್ಟ ಆಗ್ತಿತ್ತಂತ? ಇಷ್ಟ ಆಗ್ತಿದ್ರು. ಹಂಗಾಗೇನೆ ಸಡ್ಡಕ್ಕೆ ಇದ್ರೆಲ್ಲ ಜೊತೆಲಿ ಸೇರ್ಕೊಂಡು ಅಂಗಡಿ ಓಪನ್ ಮಾಡಿ. ಇವ್ರು ಇರೋ ತನಕ ಇವರೇ ಮಾಡ್ತಿದ್ರ ಮೈಸೂರು ಪಾಕ ಅಲ್ಲಿ ಅರಮನೆಯಲ್ಲಿ? ಅರಮನೆ ರಿಟೈರ್ಡ್ ಆಗೋ ತನಕ? ಒಬ್ಬೊಬ್ಬರು ಒಂದೊಂದು ಇದ್ ಮಾಡ್ಯಾರ, ಕೆಲ್ಸಗಳು ಮಾಡ್ಯಾರು. ಬಿಸ್ಕೆಟ್ ಮಾಡೋರು ಬೇರೆ 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 ಇರ್ತಿರಲ್ಲ ಮಾಡ್ತಿದ್ರು. ಮಾದಪ್ಪನವರು ಸ್ವೀಟ್ ಮಾತ್ರ, ಬರೀ ಸ್ವೀಟ್.